ವೈದ್ಯ ದಂಪತಿ ಪ್ರಕರಣ. ಆರೋಪಿ ಚೇತರಿಕೆಯ ಬಳಿಕ ಸುದೀರ್ಘ ವಿಚಾರಣೆ. 8 ವರ್ಷದ ಬಾಲಕ ಅಪಾಯದಿಂದ ಪಾರಾಗಿದ್ದು. ರಾಜ್ಯದ ಗಮನ ಸೆಳೆದಿರುವ ವೈದ್ಯ ದಂಪತಿ ಪ್ರಕರಣದ ತನಿಖೆ ಮಹತ್ವದ ಹಂತ ತಲುಪಿದೆ. ಡಾಕ್ಟರ್ ಕಿರಣ್ ಅವರ ಮನೆಯಲ್ಲಿ ನಡೆದ ದುರಂತ ಪ್ರಕರಣದಲ್ಲಿ ಬಂಧಿತೆಯಾಗಿರುವ ಡಾಕ್ಟರ್ ಪ್ರಿಯಾಂಕಾ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದ್ದು, ಸಂಪೂರ್ಣವಾಗಿ ಚೇತರಿಸಿಕೊಂಡ ಬಳಿಕ ಸುದೀರ್ಘ ವಿಚಾರಣೆ ನಡೆಸಲಾಗುವುದು ಎಂದು ಕೆಲ ದಿನಗಳ ಹಿಂದೆ ನಗರದ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ನಡೆದಿತ್ತು. ಮನೆಯಲ್ಲಿ ಡಾಕ್ಟರ್ ಕಿರಣ್ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರೆ, ಅವರ 8 ವರ್ಷದ ಮಗ ಗಂಭೀರ ಗಾಯಗೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ. ತಕ್ಷಣವೇ ಬಾಲಕನನ್ನು ಆಸ್ಪತ್ರೆಗೆ ದಾಖಲಿಸಿ ತುರ್ತು ಚಿಕಿತ್ಸೆ ನೀಡಲಾಗಿತ್ತು. ವೈದ್ಯರ ನಿರಂತರ ಚಿಕಿತ್ಸೆಯಿಂದ ಬಾಲಕನ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬಂದಿದೆ. ಪ್ರಸ್ತುತ ಬಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು, ಆರೋಗ್ಯ ಸ್ಥಿರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಇನ್ನೂ ಕೆಲವು ದಿನಗಳಲ್ಲಿ ಆಸ್ಪತ್ರೆಯಿಂದ ಬಿಡುಗಡೆ ಮಾಡುವ ಸಾಧ್ಯತೆಯೂ ಇದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ಕಿರಣ್ ಅವರ ಪತ್ನಿ ಡಾಕ್ಟರ್ ಪ್ರಿಯಾಂಕಾ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಡಾಕ್ಟರ್ ಕಿರಣ್ ಅವರನ್ನು ಹತ್ಯೆ ಮಾಡಿ ಬಳಿಕ ಮಗುವಿನ ಮೇಲೂ ಹಲ್ಲೆ ನಡೆಸಿರುವ ಆರೋಪದಡಿ ಪ್ರಕರಣ ದಾಖಲಾಗಿದೆ. ಘಟನೆಯ ದಿನವೇ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದ್ದರು. ಪ್ರಾಥಮಿಕ ತನಿಖೆಯ ವೇಳೆ ಆರೋಪಿ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ಕಾರಣ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ನೀಡಲಾಗುತ್ತಿತ್ತು. ಇದೀಗ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದ್ದು, ವೈದ್ಯರು ಸಂಪೂರ್ಣವಾಗಿ ಚೇತರಿಸಿಕೊಂಡ ಬಳಿಕ ವಿಚಾರಣೆ ನಡೆಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಮಾತನಾಡಿ, ಆರೋಪಿ ಇನ್ನೂ ವೈದ್ಯಕೀಯ ಮೇಲ್ವಿಚಾರಣೆಯಲ್ಲಿದ್ದಾರೆ. ಸಂಪೂರ್ಣವಾಗಿ ಚೇತರಿಸಿಕೊಂಡ ಬಳಿಕ ಸುದೀರ್ಘ ವಿಚಾರಣೆ ನಡೆಸಲಾಗುತ್ತದೆ. ಪ್ರಕರಣದ ಪ್ರತಿಯೊಂದು ಆಯಾಮವನ್ನು ಕೂಲಂಕಷವಾಗಿ ತನಿಖೆ ಮಾಡಲಾಗುತ್ತಿದೆ. ಯಾವುದೇ ಮಾಹಿತಿಯನ್ನು ಕೈಬಿಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಉಪನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿ ಡಾಕ್ಟರ್ ಕಿರಣ್ ಅನ್ನೋರು ಮನೆಯಲ್ಲಿ ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಆತ ಮೃತ ಹೊಂದಿದ್ರು. ಮತ್ತೆ ಅವರ ಮಗ, ಸುಮಾರು 8 ವರ್ಷದ ಮಗ, ಅವನು ಸ್ವಲ್ಪ ಕ್ರಿಟಿಕಲಿ ಇಂಜೂರ್ಡ್ ಇದ್ದ. ಮತ್ತೆ ಅವನಿಗೆ SDM ಹಾಸ್ಪಿಟಲ್ ಅಲ್ಲಿ ಶಿಫ್ಟ್ ಮಾಡಿದ್ವಿ. ಸದ್ಯ ಆ ಹುಡುಗ ಚೇತರಿಸ್ಕೊಂಡಿದ್ದಾನೆ. ಇನ್ನು ಕೆಲ ದಿನಗಳಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಆ ಒಂದು ಘಟನೆಯಲ್ಲಿ ಡಾಕ್ಟರ್ ಪ್ರಿಯಾಂಕಾ ಅನ್ನುವಂಥವಳೆ ಏನಿದ್ದಾಳೆ, ಡಾಕ್ಟರ್ ಕಿರಣ್ ಅವರ ವೈಫ್, ಆಕೆನೇ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾಳೆ, ಮತ್ತೆ ಮಗುಗೂ ಚಾಕು ಹಾಕಿದ್ದಾಳೆ ಅಂತ ಕಿರಣ್ ಅವರ ಕುಟುಂಬ ಸದಸ್ಯರು ಆರೋಪಿಸಿದ್ರು. ಅದೊಂದು ಕೊಲೆ ಪ್ರಕರಣ ದಾಖಲಾಗಿತ್ತು. ಅವತ್ತು ನಾವು ಅವರನ್ನ ವಶಕ್ಕೆ ತಗೊಂಡು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆಕೆದು ಬ್ಲಡ್ ಗ್ಲೂಕೋಸ್ ಲೆವೆಲ್ ಬಹಳ ಫಾಲ್ ಆಗಿದೆ ಅಂತಂದು ಡಾಕ್ಟರ್ಸ್ ಅಭಿಪ್ರಾಯಪಟ್ಟು ಟೆಸ್ಟ್ ಮಾಡೋದಂತ ಸಂದರ್ಭದಲ್ಲಿ ಕಿಮ್ಸ್ಗೆ ಶಿಫ್ಟ್ ಮಾಡಿದ್ವಿ. ಈಗ ಸ್ವಲ್ಪ ಸ್ಟೇಬಿಲೈಸ್ ಆಗಿದ್ದಾಳೆ. ಇನ್ನು ನಾಟ್ ಫಿಸಿಕಲಿ ಅಂಡ್ ಮೆಂಟಲಿ ಫಿಟ್ ಟು ಗಿವ್ ಸ್ಟೇಟ್ಮೆಂಟ್ ಅಥವಾ ಎನ್ಕ್ವೈರಿ ಮಾಡ್ಲಿಕ್ಕೆ ಇನ್ನು ಫಿಟ್ ಇಲ್ಲ ಅಂತ ಡಾಕ್ಟರ್ ಅಭಿಪ್ರಾಯ ಪಟ್ಟಿದ್ದಾರೆ. ಸೊ ಆಕೆ ಫಿಟ್ ಫಾರ್ ಡಿಸ್ಚಾರ್ಜ್ ಅಂತ ಆದ ತಕ್ಷಣ ಆಕೆ ವಶಕ್ಕೆ ತಗೊಂಡು ಮತ್ತೆ ಮುಂದುವರೆದ ವಿಚಾರಣೆಯನ್ನ ಮಾಡ್ತಾರೆ. ಅಲ್ಲ, ಅವ್ರಿಗೂ ಕಿರಣ್ ಅವರ ಸ್ನೇಹಿತರೆಲ್ಲ ಹೇಳ್ತಾರೆ ಅವರಿಬ್ರು ನಡುವೆ ಸ್ವಲ್ಪ ಸಂಘರ್ಷ ಇತ್ತು ದಾಂಪತ್ಯದಲ್ಲಿ ಅನ್ನುವಂಥದ್ದು. ಮತ್ತೆ ಕೂಲಂಕುಷವಾಗಿ ಇವಾಗ ಈಕೆನೆ ಹೇಳ್ಬೇಕು ಏನಾಯ್ತು, ಯಾವ ಒಂದು ಸಂದರ್ಭದಲ್ಲಿ ಘಟನೆ ಆಯ್ತು ಅನ್ನೋಂಥದ್ದು ಆಕೆನೆ ಹೇಳ್ಬೇಕಾಗತ್ತೆ. ಸಾಂದರ್ಭಿಕ ಸಾಕ್ಷಿಗಳು ಸಾಂದರ್ಭಿಕವಾಗಿ ನಮಗೆ ಎವಿಡೆನ್ಸಸ್ ಇದೆ, ಅದನ್ನೆಲ್ಲ ಕಲೆಕ್ಟ್ ಮಾಡೋದು ಮಾಡಿದೀವಿ. ಆದಷ್ಟು ಬೇಗ ಆಕೆನ ಡಿಸ್ಚಾರ್ಜ್ ಆದ ತಕ್ಷಣ ವಿಚಾರಣೆ ಮಗು ಇಲ್ಲ, ಅದು ಸಾರ್ವಜನಿಕರ ಪ್ರಶಂಸೆ ಅಂತಂದ್ರೆ ಆ ಸಂದರ್ಭದಲ್ಲಿ ಯಾರೇ ಇದ್ದಿದ್ರು ಆ ಕೆಲಸ ಮಾಡ್ತಿದ್ರು ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಅಲ್ಲಿ ಅದೊಂದು ಕೊಲೆ ಪ್ರಕರಣ ಆದಂತ ಒಂದು ಸೀನ್ ಆಫ್ ಕ್ರೈಮ್ ಆಗಿರೋದ್ರಿಂದ ಯಾರು ಧೈರ್ಯ ಮಾಡಿಲ್ಲ. ಸೊ ನನಗೆ ಇನ್ಸಿಡೆಂಟ್ಲಿ ಅವತ್ತು ಅವನು ಕಿರಣ್ ಮುಟ್ ನೋಡಿದಾಗ ಬಾಡಿ ಎಲ್ಲ ಕೋಲ್ಡ್ ಆಗಿತ್ತು. ಈ ಮಗುದು ಬಾಡಿ ಮುಟ್ ನೋಡಿದಂತ ಸಂದರ್ಭದಲ್ಲಿ ಇನ್ನೂ ವಾಮ್ ಇದ್ದಿದ್ರಿಂದ ಮತ್ತೆ ನಾರ್ಮಲ್ ಬಾಡಿ ಟೆಂಪರೇಚರ್ ನಮ್ಮೆಲ್ಲರ ಬಾಡಿ ಇದ್ದಂಗೆ ಇದ್ದಿದ್ರಿಂದ ಮೋಸ್ಟ್ಲಿ ಸದ್ಯಕ್ಕೆ ಸತ್ತೋಗಿರ್ಬೋದೇನೋ ಅನ್ಕೊಂಡು ಸ್ವಲ್ಪ ಪರೀಕ್ಷೆ ಮಾಡಿದಾಗ ಉಸಿರಾಟ ಇದ್ದಿದ್ರಿಂದ ಶಿಫ್ಟ್ ಮಾಡಿದ್ವಿ. ಸೊ ದೇವ್ರ ದಯದಿಂದ ಆ ಮಗು ತುಂಬಾ ಸ್ಟೇಬಲ್ ಇದೆ. ನಾನು ಹೋಗಿ ಮಾತಾಡ್ಸ್ಕೊಂಡ್ ಬಂದೆ. ಈ ಪ್ರಕರಣದಲ್ಲಿ ಪ್ರಿಯಾಂಕ್ ಅವರು ಡಿಸ್ಚಾರ್ಜ್ ಆದ ತಕ್ಷಣ ನಾವು ವಿಚಾರಣೆ ಬಳಸ್ತೀವಿ. ಇಲ್ಲ, ಮಗು ಹಸ್ತಾಂತರ ಮಾಡ್ಲಿಕ್ಕೆ ಹಸ್ತಾಂತರ ಅನ್ನೋ ಸಂದರ್ಭ ಎದುರಾಗಲ್ಲ. ಕಿರಣ್ ಅವರ ಸಿಸ್ಟರ್ಸ್ ಮತ್ತೆ ಕಿರಣ್ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರು ನೋಡ್ತಾ ಇದ್ದಾರೆ. ಆ ಮಗು ಸ್ವಲ್ಪ ರಿಕವರಿ ಆದ್ಮೇಲೆ ಯಾರು ಕರ್ಕೊಂಡು ಹೋಗ್ತಾರೆ ಅಂತ ಅವ್ರ ಕುಟುಂಬದಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣಾ ಸಹನಲ್ಲಿ ಮೊನ್ನೆ ಒಂದು ಘಟನೆ ನಡೆದಿತ್ತು. ಅದರಲ್ಲಿ ಇಬ್ರು ಒಂದು ಕೋಮಿಗೆ ಸೇರಿದಂತ ವಿದ್ಯಾರ್ಥಿನಿಯರು ಹಾಸ್ಟೆಲ್ ಅಡ್ಮಿಷನ್ ಕುರಿತಾಗಿ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಇನ್ನೊಬ್ಬ ಕೋಮಿನ ಒಬ್ಬ ಯುವಕ ಇದ್ದ ಅಂತ
ಘಟನೆಯ ಹಿಂದಿನ ನಿಜವಾದ ಕಾರಣ ಏನು? ಕೌಟುಂಬಿಕ ಕಲಹವೇ, ಮಾನಸಿಕ ಒತ್ತಡವೇ, ಅಥವಾ ಇನ್ನಾವುದೇ ಹಿನ್ನೆಲೆ ಇದೆಯೇ ಎಂಬುದನ್ನು ಪತ್ತೆ ಹಚ್ಚಲು ಪೊಲೀಸರು ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸುತ್ತಿದ್ದಾರೆ. ಮನೆಯಲ್ಲಿದ್ದ ವಸ್ತುಗಳು, ಡಿಜಿಟಲ್ ಸಾಕ್ಷ್ಯಗಳು ಹಾಗೂ ಸಂಬಂಧಿಕರ ಹೇಳಿಕೆಗಳನ್ನು ಸಂಗ್ರಹಲಾಗಿದೆ. ಬಾಲಕ ಚೇತರಿಸಿಕೊಂಡ ಬಳಿಕ ಆತನ ಹೇಳಿಕೆಯು ತನಿಖೆಯಲ್ಲಿ ಮಹತ್ವದ ಪಾತ್ರ ವಹಿಸುವ ಸಾಧ್ಯತೆಯಿದೆ. ಜೊತೆಗೆ ವೈದ್ಯಕೀಯ ಹಾಗೂ ವಿಧಿವಿಜ್ಞಾನ ವರದಿಗಳನ್ನು ಪೊಲೀಸರು ನಿರೀಕ್ಷಿಸುತ್ತಿದ್ದಾರೆ. ಸದ್ಯ ಪ್ರಕರಣದ ತನಿಖೆ ಮುಂದುವರಿದಿದ್ದು, ಆರೋಪಿ ವಿಚಾರಣೆ ಬಳಿಕ ಇನ್ನಷ್ಟು ಮಹತ್ವದ ಮಾಹಿತಿ ಬಹಿರಂಗವಾಗುವ ಸಾಧ್ಯತೆಯಿದೆ. ಈ ಪ್ರಕರಣ ರಾಜ್ಯಾದ್ಯಂತ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದ್ದು, ತನಿಖೆಯ ಅಂತಿಮ ವರದಿಯತ್ತ ಎಲ್ಲರ ಗಮನ ನೆಟ್ಟಿದೆ.